ಉಪಕದನದ 3 ಕ್ಷೇತ್ರಗಳಲ್ಲಿ ಮೈತ್ರಿ ಮುಗ್ಗರಿಸಿದೆ. 3 ಕ್ಷೇತ್ರದಲ್ಲಿ NDA ಸೋಲಿಗೆ ಕಾರಣಗಳೇನು? ಕಾಂಗ್ರೆಸ್ ಕೈ ಹಿಡಿದ ಮಹಿಳಾ ಮತದಾರರು ಬೈ ಎಲೆಕ್ಷನ್ನಲ್ಲಿ ವರ್ಕೌಟ್ ಆಗಿಲ್ಲ. ಸರ್ಕಾರದ ಮೇಲಿನ ಆರೋಪಗಳ ಸುರಿಮಳೆ. JDS ಬೆನ್ನಿಗೆ ನಿಲ್ಲದಂಥ ಒಕ್ಕಲಿಗರು ಚನ್ನಪಟ್ಟಣ ನಗರ ಭಾಗದಲ್ಲಿ ಅಂದರೆ ಟೌನ್ನಲ್ಲಿ JDSನ ಜಾದು ನಡೆದಿಲ್ಲ. ಶಿಗ್ಗಾವಿಯಲ್ಲಿ BJPಗೆ ಕೈ ಹಿಡಿಯದ ಪಂಚಮಸಾಲಿಗರು. ಉಪಕದನದ 3 ಕ್ಷೇತ್ರಗಳಲ್ಲಿ ಮೈತ್ರಿ ಮುಗ್ಗರಿಸಿದೆ. ಇದಕ್ಕೆ ಅಶೋಕ್ ಗೌಡ್ರು ಅವ್ರದೇ ಆದ ವಿಶ್ಲೇಷಣೆ ಕೊಟ್ಟಿದ್ರು. CM ಆಸ್ಪಿರೆಂಟ್ಗಳನ್ನ ಇನ್ಚಾರ್ಜ್ ಮಾಡಿದ್ರು ಅಂತೇಳಿ ಅವ್ರ ಸ್ಟ್ರಾಟಜಿ ಸರ್. ನೋಡಿ, ಇನ್ನೂ ಒಂದು ಆಗ್ಲೇ ಅಬ್ಸರ್ವ್ ಮಾಡ್ತಿದ್ದೆ, ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಚುನಾವಣೆ ನಡೆದಿದೆ, ಉಪಚುನಾವಣೆಗಳು ಮತ್ತು ರಾಜ್ಯ ಸರ್ಕಾರ ಚುನಾವಣೆ, ಎಲ್ಲ ಕಡೆನೂ ಸಹ ಇದ್ದಿದ್ದಂಥ ಸರ್ಕಾರಗಳು ರಿಪೀಟ್ ಆಗಿದೆ. ಮಧ್ಯಪ್ರದೇಶದಲ್ಲಿ BJPಗೆ ಹೆಚ್ಚಿನ ಓಟ್ ಬಂದಿದೆ, ವೆಸ್ಟ್ ಬೆಂಗಾಲಲ್ಲಿ ತೃಣಮೂಲ್ ಕಾಂಗ್ರೆಸ್ ಬಂದಿದೆ, UPನಲ್ಲಿ BJPಗೆ ಬಂದಿದೆ, ಹಾಗೆ ಅಸ್ಸಾಮಲ್ಲೂ ಸಹ BJPಗೆ ಬಂದಿದೆ. ಅಂದರೆ ಇದು ಒಂದು ರೀತಿ ಚುನಾವಣೆ ನೋಡಿದ್ರೆ ಇಡೀ ದೇಶದಲ್ಲಿ ಇವತ್ತೇನಾಗಿದೆ ಅಂದರೆ ಇರ್ತಕ್ಕಂಥ ಸರ್ಕಾರಗಳಿಗೆ ಅವ್ರು ಎಲ್ಲೋ ಒಂದು ಕಡೆ ಮ್ಯಾಂಡೇಟನ್ನು ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಕರ್ನಾಟಕದಲ್ಲಿ ಈಗ DK ಶಿವಕುಮಾರ್ ವಿಶ್ಲೇಷಣೆ ಮಾಡಿದ್ರೆ ಗ್ಯಾರಂಟಿಗಳು ನೋಡಿ, ವೈಟ್ ಪೇಪರ್ ಏನೋ ನಾವು ಸದನದಲ್ಲಿ ಹೇಳ್ತೀವಿ ಅಂತ ಹೇಳಿ ಹಾಗಾದರೆ ವೈಟ್ ಪೇಪರ್ ಕೊಡಲಿ, ಜಾರಿ ಮಾಡಲಿ ವೈಟ್ ಪೇಪರು. ಯಾಕೆ ಅಂತಂದರೆ 1,17,00,000 ಜನಕ್ಕೆ ಗೃಹಲಕ್ಷ್ಮಿ ತಲುಪಬೇಕಾಗಿತ್ತು. ಇವತ್ತು 14 ಕಂತುಗಳು ತಲುಪಬೇಕು. ಎಷ್ಟು ಜನಕ್ಕೆ ತಲುಪಿದೆ ಅಂತ ಕನಿಷ್ಠ ಪಕ್ಷ ಹೊರಡಿಸ್ತಾರೋ ಇಲ್ಲೋ ಮತದಾರರಂತೂ ತೀರ್ಪು ಕೊಟ್ಬಿಟ್ಟಿದ್ದಾರೆ. ನಾನು ಗ್ಯಾರಂಟಿಗಳ ಮ್ಯಾಂಡೇಟ್ ಅಲ್ಲ, ಇದು ಮುಖ್ಯಮಂತ್ರಿ ಆಸ್ಪೈರೆಂಟ್ಗಳು ಖರ್ಚು ಮಾಡಿರ್ತಕ್ಕಂಥದಕ್ಕೆ ಅದು ಆಗಿರ್ತಕ್ಕಂಥ ಮತದಾನ. ಇದು ಕಾಂಗ್ರೆಸ್ 2028ರ ದಿಕ್ಸೂಚಿ ಅಂತ ಹೇಳ್ಬಿಟ್ರು. DK ಶಿವಕುಮಾರ್ ಬಾಬು ಅವರೇ, 2028ರ ದಿಕ್ಸೂಚಿ ಅಂತಂದ್ರೆ ನೀವು ಪರಮಾರ್ಶಿಯಲ್ಲೇ ಇದ್ದೀರಾ. ಚುನಾವಣೆ ಇನ್ನೂ ದೂರ ಇದೆ, ಅದಕ್ಕಿಂತ ಮುಂಚೆ ZPT ದೂರ ಇದ್ರು ಕೂಡ ಇವ್ರಿಗೆ ಆಲೋಚನೆ ನೋಡಿ ಎಷ್ಟು ಬೇಗ ಇದೆ ಅಂತ. BBMP ಚುನಾವಣೆ ಬರಬೇಕು, ಅದಕ್ಕಿಂತ ಮಧ್ಯದಲ್ಲಿ BBMP ಚುನಾವಣೆ ಮಾಡ್ತೀರಾ? ಗೊತ್ತಿಲ್ಲ. BBMP ಚುನಾವಣೆ ಆಗುತ್ತಾ? ಎಷ್ಟು ಉಪಚುನಾವಣೆಗಳು ಬರ್ತದೋ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಈ ಎಲ್ಲಾ ಚುನಾವಣೆಗಳ ಮಧ್ಯದಲ್ಲಿ ಇಟ್ಕೊಂಡು DK ಶಿವಕುಮಾರ್ ಅವರು ZPTP ಚುನಾವಣೆ ಮಾಡಿಸ್ಲಿ, ಆವತ್ತು ಗೊತ್ತಾಗ್ತದೆ ಕಾಂಗ್ರೆಸ್ನ ಗ್ಯಾರಂಟಿಗಳು ವರ್ಕ್ ಆಗಿದೆಯಲ್ಲ. ಈ ಕ್ಲಿಪ್ಪಿಂಗ್ ಅನ್ನು ಕಟ್ ಮಾಡಿ ಇಟ್ಕೊಂಡಿರೋಣಪ್ಪ. ಅವತ್ತು ಅಶೋಕ್ ಗೌಡ್ರು ಇದೇ ಬೈಟ್ ನಾವು ಪ್ಲೇ ಮಾಡ್ತೀವಿ. ನಾನು ಪ್ರಕಾಶ್ ಸರ್ ಕಾಂಗ್ರೆಸ್ನ ಅಧಿಕೃತ ಟ್ವಿಟರ್ ಹ್ಯಾಂಡಲ್ ಮಾಡಿರುವ ಟ್ವೀಟ್ ಅನ್ನು ಗಮನಿಸ್ತಾ ಇದೀವಿ. ಅಭಿವೃದ್ಧಿಗೆ ಒಲವು, ಗ್ಯಾರಂಟಿ ಗೆಲುವು. ಅಭಿವೃದ್ಧಿ ಬಗ್ಗೆನೂ ಪ್ರಶ್ನೆ ಇತ್ತು, ಗ್ಯಾರಂಟಿ ಬಗ್ಗೆನೂ ಪ್ರಶ್ನೆ ಇತ್ತು. ವಿರೋಧ ಪಕ್ಷದ್ದು ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇತ್ತು ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಬಗ್ಗೆ, ಅದರಿಂದಾಗಿ ಅಭಿವೃದ್ಧಿ ಆಗ್ತಿಲ್ಲ ಅಂತ ಹೇಳಿ. ಬಟ್ ಈ 3 ಕ್ಷೇತ್ರಗಳಲ್ಲಿ ಮತದಾರರು ಅದಕ್ಕೆ ವ್ಯತಿರಿಕ್ತವಾದ ಫಲಿತಾಂಶ ಕೊಟ್ಟಿದ್ದಾರೆ. ನೋಡಿ, ನಮ್ಮ ಅಶೋಕ್ ಅವರು ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಗ್ಯಾರಂಟಿಗಳ ಅನುಷ್ಠಾನ ಆಗೋದ್ರಲ್ಲಿ ನಾವು ಸರಿಯಾಗಿ ಮಾಡಿಲ್ಲ ಅಂತ ಹೇಳ್ತಾಯಿದ್ರು. ನಾನಿವತ್ತು ತಮಗೆ ಹೇಳ್ತಾ ಇದ್ದೀನಿ, 52,000 ಕೋಟಿ ಬಜೆಟಲ್ಲಿ ಮೀಸಲಿಟ್ಟು ಪ್ರತಿಯೊಂದು ತಿಂಗಳು ನಮ್ಮ ಅಧ್ಯಕ್ಷರಿಗಾಗಲೇ ಹೇಳ್ದಂಗೆ ಒಂದೊಂದು ಮತಕ್ಷೇತ್ರಕ್ಕೆ 250 ಕೋಟಿ ಸಾಮಾನ್ಯ ಜನರ ಅಕೌಂಟಿಗೆ ಹೋಗ್ತಾ ಇದೆ, ನೇರವಾಗಿ ಹೋಗ್ತಾ ಇದೆ. ಇದು ನಾವು ನುಡಿದಂತೆ ನಡೆದಿದ್ವಿ. ಅವ್ರೇನಾದರೂ ಹೇಳಿ, ಅವ್ರೇನಾದರೂ ಟೀಕೆಗಳಿದ್ದರೆ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಲಿ, ನಾವು ಅದಕ್ಕೆ ಉತ್ತರ ಕೊಡೋಣ. ನನ್ನ ಹೇಳಿಕೆ ಇಷ್ಟೇ, ನಾವು ನುಡಿದಂತೆ ನಡೆದಿದ್ದೀವಿ, ಎಲ್ಲ ಗ್ಯಾರಂಟಿಗಳು ಅನುಷ್ಠಾನ ತಂದಿದ್ದೀವಿ, ಹಣ ಬಿಡುಗಡೆ ಮಾಡಿದ್ದೀವಿ, ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಇದು ಒಂದು. ಆಮೇಲೆ ನಮ್ಮ ಅಧ್ಯಕ್ಷರು ಈಗಾಗಲೇ ತಮಗೆ ಹೇಳಿದ್ದಾರೆ, ನಮ್ಮ ಅಭಿವೃದ್ಧಿಯ ಕೆಲಸ ನಾವು ಏನು ಇವತ್ತಿನವರೆಗೂ ಕೆಲಸ ಮಾಡ್ತಾಯಿದ್ವಿ. ಸಾಕಷ್ಟು ಜನ ನಮ್ಮ ಮೇಲೆ ಟೀಕೆ ಮಾಡ್ತಾರೆ, 52,000 ಕೋಟಿ ನಾವು ಗ್ಯಾರಂಟಿಗಳಿಗೆ ಮೀಸಲಿಟ್ಟಿದ್ವಿ, ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತ. ಪ್ರತಿ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿಗೆ ದುಡ್ಡು ಬಿಡುಗಡೆ ಆಗಬೇಕು ಅದು ಆಗ್ತಾನೇ ಇದೆ, ಕೆಲಸಗಳು ಆಗ್ತಾನೇ ಇವೆ. ಮತ್ತು ಜನ ಯಾರೇ ಈ ಥರ ಅಭಿವೃದ್ಧಿ ಮಾಡಲಿಲ್ಲ, ನುಡಿದಂತೆ ನಡೆದಿಲ್ಲ ಅಂದರೆ ಕೊಡೋದಿಲ್ಲ. ಇವರು ಇನ್ನೊಂದು ಮಾತು ಹೇಳಿದರು, ಯಾವ್ಯಾವ ಸರ್ಕಾರ ಇದೆ ಅವರವ್ರಿಗೆ ಜನ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಇರ್ಬೋದು, ನಾನು ಅದಕ್ಕೆ ಜಾಸ್ತಿ ಟೀಕೆ ಮಾಡೋಕ್ಕೆ ಹೋಗಲ್ಲ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ 3 ಚುನಾವಣೆ, 2 ಮುಖ್ಯಮಂತ್ರಿಗಳ ಮಕ್ಕಳು, ಅದರ ಮೊಮ್ಮಕ್ಕಳಾಗಲಿ ಮಕ್ಕಳೇ, ಅವರು ಇದರಲ್ಲಿ ಹಿನ್ನಡೆ ಆಗಿದೆ. BJPಯಲ್ಲಿ ಒಡೆದ ಮನೆ ಆಗಿದೆ. ಅವರು ಒಗ್ಗಟ್ಟಿನ ಪ್ರದರ್ಶನ ಮಾಡಲಿಲ್ಲ. ನಾವು ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ವಿ. ನಾವು ಎಲ್ಲರನ್ನೂ ಜೊತೆಗೆ ತೊಗೊಂಡೋದ್ವಿ.
ಎಲ್ಲ ಸಮಾಜಗಳನ್ನು ಒಳಗಡೆ ತಗೊಂಡು ಹೋದ್ವಿ. ನಾವು ದ್ವೇಷದ ರಾಜಕಾರಣ ಮಾಡಲಿಲ್ಲ, ನಾವು ಹಿಂದೂ ಮುಸ್ಲಿಂ ಅಂತ ದ್ವೇಷದ ರಾಜಕಾರಣ ಮಾಡಲಿಲ್ಲ. ಎಷ್ಟೇ ಟೀಕೆಗಳು ನಮ್ಮ ಮೇಲೆ ಮಾಡಿದ್ರು, ನಾವು ಮುಸ್ಲಿಮರ ಪರವಾಗಿದ್ದೀವಿ ಅಂತ ಹೇಳಿದ್ರು, ನಾವು ಎಲ್ಲ ಸಮುದಾಯಗಳಿಗೆ ಗ್ಯಾರಂಟಿ ತಲುಪೋದು ಎಲ್ಲ ಸಮುದಾಯಗಳಿಗೆ, ಒಂದೇ ಸಮುದಾಯಗಳಿಗೆ ಅಲ್ಲ. ಅದು ಯಾವುದೇ ಒಂದು ಹೇಳಿಕೆ ಕೊಟ್ಟು ಅದರ ಮೇಲೆ ಇದು ಏನಾಗಿದೆ ಅಂದರೆ BJPಯವರು ಅವರ ಸ್ಟ್ರಾಟಜಿನೇ ಅದು. ಚುನಾವಣೆ ಬಂತ ಯಾವುದೋ ಒಂದು ಹಿಂದೂ ಮುಸ್ಲಿಮರ ಒಂದು ಘರ್ಷಣೆ ಮಾಡಿಸೋದು, ಯಾವುದೋ ಈ ಥರ ಒಂದು ಟಾಪಿಕ್ನ ತಗೊಳ್ಳೋದು, ಇದು ಪದೇ ಪದೇ ನೋಡ್ತಾ ಇದ್ದೀವಿ ನಾವು ಎಲ್ಲ ಚುನಾವಣೆಯಲ್ಲಿ. ಅದು ಜನರಲ್ ಎಲೆಕ್ಷನ್ ಇರಲಿ, ಉಪಚುನಾವಣೆ ಆಗಲಿ, ಒಂದು ನೆಗೆಟಿವ್ ಕ್ರಿಯೇಟ್ ಮಾಡೋಕ್ಕೆ ಹೋಗ್ತಾರೆ. ಇವಾಗ ಜನ ಬುದ್ಧಿವಂತರಿದ್ದಾರೆ, ಜನರಿಗೆ ಗೊತ್ತಿದೆ. ಈಗ ನಮ್ಮ ಮೇಲೆ ಭ್ರಷ್ಟಾಚಾರದ ಹಗರಣ ಮುಖ್ಯಮಂತ್ರಿಗಳ ಮೇಲೆ ಮಾಡಿದ್ದಾರೆ. ಅದರಲ್ಲಿ ನೋಡಿದ್ರೆ ಮುಖ್ಯಮಂತ್ರಿಗಳ ಪಾತ್ರನೇ ಇಲ್ಲ. BJPಯವರು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಕಳಂಕ ಬರಬೇಕು, ಒಂದು ಸ್ಟ್ರಾಟಜಿ ಮಾಡಿದ್ದಾರೆ. ಚುನಾವಣೆ ರಿಸಲ್ಟ್ ನೋಡಿಕೊಂಡು ಕಾನೂನಿನ ಪ್ರಕ್ರಿಯೆಗಳು ನಿಲ್ಲೋದಿಲ್ಲ ಅಲ್ಲ ಸರ್, ಪ್ರಕ್ರಿಯೆ ಮುಂದುವರಿತದೆ. ವಿಶ್ವಾಸ ಇದೆ. ಸಿದ್ದರಾಮಯ್ಯ ಅವ್ರಿಗೂ ಏನೂ ಆಗೋದಿಲ್ಲ, ಮತ್ತೆ ಏನು ಈ ಪ್ರಕರಣದಿಂದ ಮಾರಲ್ ಸ್ಟ್ರೆಂತ್ ಬೂಸ್ಟ್ ಅಪ್ ಆಗಿರ್ಬೋದು. ಬಟ್ ನೀವು ಕೂಡ ನಂಬ್ತೀರಿ ಕೇವಲ ಈ ನರೇಟಿವ್ ಫೇಲ್ಯೂರ್ ಆಯ್ತು ಒಂದು ಮಾತ್ರಕ್ಕೆ ಕಾನೂನು ಪ್ರಕ್ರಿಯೆಗಳೇನು ನಿಲ್ಲೋದಿಲ್ಲ. ಮುಖ್ಯಮಂತ್ರಿಗಳು ನಾಳೆ ದಿನ ನೋಟಿಸ್ ಕೊಟ್ಟರೆ ಇಡಿ ಕೂಡ ಫೇಸ್ ಮಾಡಬೇಕು. ಕಾನೂನಿನ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ. ನಾವು ಯಾವುದೇ ತಪ್ಪು ಮಾಡಿಲ್ಲ, ನಮ್ಮ ಮೇಲೆ ಯಾವುದೇ ಆಪಾದನೆ ಬಂದರೂ ಕಾನೂನಲ್ಲಿ ನಮಗೆ ಜಯ ಸಿಗುತ್ತೆ ಅಂತ ಸಂಪೂರ್ಣ. ನಾನು ಸೋಷಿಯಲ್ ಮೀಡಿಯಾ ಅಬ್ಸರ್ವ್ ಮಾಡಿದ್ದು ಒಂದು ಕ್ವಿಕ್ ರಿಯಾಕ್ಷನ್ ನಾನು JDS ಇಂದ ತಗೊಂಡು, ಅದಾದ್ಮೇಲೆ ಅದೇ ಸೋಷಿಯಲ್ ಮೀಡಿಯಾದು BJP ವಿಚಾರಕ್ಕೆ ಆಗ್ತಿರೋ ಟ್ರೆಂಡ್ ಬಗ್ಗೆ ನಾನು ಇಟ್ನಾಳ್ ಸರ್ ಹಾಗೆ ಎಡಳಿ ಸರ್ ಹತ್ರ ಕೇಳ್ತೀನಿ. ರವಿಚಂದ್ರ ಗೌಡ್ರೆ ಲೈವ್ ಅಲ್ಲಿ ಇದಾರಂತೆ, ಒಂದು ಲೈವ್ ತಗೊಂಡ್ಬರೋಣ. ದಿವಿತ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ದಿವಿತ್, ಹೇಗಿದೆ ಅಲ್ಲಿ ಸಂಭ್ರಮಾಚರಣೆ? ಸ್ವಲ್ಪ ಅಲ್ಲೇನೋ ಕಾರ್ಯಕರ್ತರು ಬರುವಂತ ಸಂದರ್ಭದಲ್ಲಿ ಸ್ವಲ್ಪ ಲಾಠಿ ಪ್ರಹಾರ ಕೂಡ ಆಯ್ತು ಅನ್ನೋ ಮಾಹಿತಿ ಇದೆ. ದಿವಿತ್ ಅಲ್ಲ ಕೇಳ್ರಿ, ಅದು ಸಮೀಕ್ಷೆ. ಎಸ್ ಸರ್, ನೋಡಿ ಬಹಳ ಪ್ರಮುಖವಾಗಿ ಸಾಕಷ್ಟು ಜನ ಇಲ್ಲಿ ಸೇರಿರುವಂಥದ್ದು ಯಾರು ಕೂಡ ಊಹೆ ಮಾಡಲಾಗದಂತೆ. ಜೊತೆಗೆ ಎಕ್ಸಿಟ್ ಪೋಲ್ಗಳು ಕೂಡ ತಳಬುಡ ಆಗಿರುವಂಥದ್ದು, ಎಕ್ಸಿಟ್ ಪೋಲ್ಗಳು ಸುಳ್ಳು ಅನ್ನುವಂಥದ್ದು ಕೂಡ ಈಗ ನಿರ್ಮಿತ ಆಗಿರುವಂಥದ್ದು. ಈ ಬೆನ್ನಲ್ಲೇ ಸಾಕಷ್ಟು ಜನರು ಕೂಡ ಇಲ್ಲಿ ಸೇರಿರುವಂಥದ್ದು. ಅಂದ್ರೆ ಯಾಸಿರ್ ಖಾನ್ ಪಠಾಣ್ ಗೆಲ್ತಾರೆ ಅನ್ನುವಂಥ ವಿಶ್ವಾಸದಿಂದ ಬೆಳಗ್ಗೆಯಲ್ಲೂ ಕೂಡ ಬಂದು ಸೇರಿದ್ರು. ಏನ್ ಕಾರಣ ಇರ್ಬೋದು ಯಾಸಿರ್ ಖಾನ್ ಪಠಾಣ್ ಗೆಲ್ಲೋದಕ್ಕೆ? ದ್ವೇಷ ಹೋಗ್ತಿರಲಿಲ್ಲ, ಪ್ರೀತಿಯಿಂದ ಗೆಲ್ತಿದ್ದಾರೆ ಅವರು, ಪ್ರೀತಿ ಮನಸ್ಸಿಂದ ಗೆದ್ದಿದ್ದಾರೆ ಅವರು, ಮನಸ್ಸಿಂದ ಗೆದ್ದಿದ್ದಾರೆ. ಕೆಲಸಗಾರ ಪಠಾಣ್ ಸಾಹೇಬರು, ಖಾದ್ರಿ ಸಾಹೇಬರು, ಸತೀಶ್ ಜಾರಕಿಹೊಳಿ ಸಾಹೇಬರು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಎಲ್ಲರೂ ಒಳ್ಳೆ ಜನ. ಐದು ಗ್ಯಾರಂಟಿ ನೋಡಿ ಅದ ಓಟ್ ಹಾಕ್ಯಾರ ಜನ. ಇದು ಸಮೀಕ್ಷೆ ಫೇಲ್ ಆಯ್ತು ನಿಂದು. ನೀವು ಶಿಗ್ಗೋ ತಾಲೂಕ್ ಜನ ಬರೇ ಬೊಮ್ಮಾಯಿ ಸಾಹೇಬ್ರ ಕಲಸ್ ಕೊಟ್ಟಿದ್ದಾರೆ. ಹಣದ ಮೇಲೆ ರಾಜಕಾರಣಿ ಮಾಡೋದು ಬಿಟ್ಟು ಬಿದ್ದಿದ್ದಾರೆ ಜನ. ಪೈಲ್ವಾನ್ ನಮ್ಗೆ ಬೊಮ್ಮಾಯಿ ಗುದ್ದು ಬಿಟ್ಟಿದ್ದಾರೆ. ಅವ್ರ ಮಗನಿಗೆ ಹೋಮ್ ಗಾರ್ಡ್ಸ್ ಮಾಡ್ಕೊಂಡು ಅಡ್ಡಾಡ್ಬೇಕಾದ ಪರಿಸ್ಥಿತಿ ಬಂದ್ಬಿಟ್ಟಿದೆ ಬೊಮ್ಮಾಯಿ ಸಾಹೇಬ್ರಿಗೆ. ಈ ಸಲ 5 ಗ್ಯಾರಂಟಿಗಳನ್ನ ಕೈ ಹಿಡಿದವು. ಈ ಸಲ ಮೂರು ನಾವು ಕಾಂಗ್ರೆಸ್ ಗೆದ್ದವಿ ಅಂತ ನಾವು ಸತೀಶ್ ಜಾರಕಿಹೊಳಿ ಕಿಂಗ್ ನಮ್ಮ ಈ 5 ಗ್ಯಾರಂಟಿಗಳು ಜನರ ಇಷ್ಟ. ನಮ್ಮ ಸತೀಶ್ ಜಾರಕಿಹೊಳಿ ಐಂದ ನಾಯಕ ಇವತ್ತು ತಿಂಗಳ ಹಿಂದೆ ಅವರು ಕ್ಷೇತ್ರದಲ್ಲಿ ಬೀಳ್ಬಿಟ್ಟು ಅವರ ಚಾಣಕ್ಷತೆಯಿಂದ ಇವತ್ತಿನ ದಿವಸ ನಮ್ಮ ಯಾಸಿರ್ ಖಾನ್ ಪಠಾಣ್ ಗೆದ್ದಾರ. ಇದಕ್ಕೆ ಗೆಲುವು ನಮ್ಮ